ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಎಸ್. ಓಕೆ, ಈ ಸೀಸನ್ ನಿಮ್ಮ ಫೇವರೇಟ್ ಯಾರು? ಗಿಲ್ಲಿ ಗಿಲ್ಲಿ. ಗಿಲ್ಲಿ ವಿನ್ನರ್ ಆಗ್ತಾರೆ ಅಂತಾರೆ ಈ ಸೀಸನ್? 100% ಆಗ್ತಾರೆ. 100% ಆಗ್ತಾರೆ. ವೀಕೆಂಡ್ ಎಪಿಸೋಡ್ ನೋಡಿದ್ರಾ? ಹಾ. ಹೇಗಿತ್ತು? ಚೆನ್ನಾಗಿತ್ತು. ಚೆನ್ನಾಗಿತ್ತು. ರಿಯಲ್ ಎಂಟರ್ಟೈನರ್ ಅಂದ್ಬಿಟ್ಟು ಧ್ರುವಂತ್ ಅವ್ರಿಗೆ ಕಿಚ್ಚನ ಚಪ್ಪಳೆ ಕೊಟ್ರು. ಅದು ಮೋಸ ಆಯ್ತು. ಮೋಸ ಆಯ್ತು ಅಂತನಾ? ಬಟ್ ಏನಾದ್ರೂ ಗಿಲ್ಲಿನ ವಿನ್ನರ್ ಅಂತೀರಾ? ಹೌದು, ಪಕ್ಕ 100%. ಪಕ್ಕ 100%. ಈಗ ಕಾವ್ಯ ಮತ್ತೆ ಗಿಲ್ಲಿ ಮಾತಾಡ್ತಾ ಇರಲಿಲ್ಲ, ಅದ್ರ ಬಗ್ಗೆ ಏನಾದ್ರು ಹೇಳ್ತೀರಾ? ಕಾವ್ಯ ಯೂಸ್ ಮಾಡ್ಕೊಂತಿದ್ದಾಳೆ ಅನ್ಸ್ತಾ ಇದೆ ಅವಳ ಫ್ರೆಂಡ್ಶಿಪ್. ಓಕೆ, ಯೂಸ್ ಮಾಡ್ಕೊತಿದ್ದಾರೆ. ಬಟ್ ಕಾವ್ಯ ಗಿಲ್ಲಿ ಚೆನ್ನಾಗಿದ್ರು, ಮಧ್ಯದಲ್ಲಿ ಉಳಿ ಹಿಂಡಿರೋರು ಧನುಷ್ ಅಂತೀರಾ? ಧನುಷ್. ಎಸ್. ಅಂದ್ರೆ ಅವರಿಂದಾನೇ ಮಾತಾಡ್ತಾ ಇಲ್ಲ ಅಂತೀರಾ? ಹೌದು. ಓಕೆ, ಅಶ್ವಿನಿ ಮೇಡಮ್ ಬಗ್ಗೆ ಏನಂತೀರಾ? ಮಾತಿಲ್ಲ. ಮಾತಿಲ್ಲ. ಓಕೆ, ಈಗ ಗಿಲ್ಲಿ ಗೆಲ್ಬಾರ್ದು ಅನ್ಕೊಂಡು ಒಂದಿಷ್ಟು ಜನ ಹೇಳ್ತಿದಾರ, ಅಂತವ್ರಿಗೆ ಏನಂತೀರಾ? ಅವರೇ ಗೆಲ್ಲೋದು, ನೋಡ್ಕೊಂಡಿರಿ. ಗಿಲ್ಲಿ ಗೆಲ್ಲೋದಂತೀರಾ? ಓಕೆ, ಟಾಪ್ 2 ಯಾರು ಬರ್ಬೋದು? ಗಿಲ್ಲಿ ಮತ್ತೆ ರಕ್ಷಿತಾ ಇಲ್ಲ ರಘು. ರಕ್ಷಿತಾ ಆಟ ಹೇಗಿದೆ? ಮೈಂಡ್ ಗೇಮ್ ಆಡ್ತಿದ್ದಾರೆ. ಓಕೆ, ಬಿಗ್ ಬಾಸ್ ಇನ್ನೇನು ಮುಗಿಯಾಕ್ ಬಂತು, ಏನ್ ಮಿಸ್ ಮಾಡ್ಕೊಳ್ತೀರಾ ನೆಕ್ಸ್ಟ್? ಗಿಲ್ಲಿ ಮಿಸ್ ಮಾಡ್ಕೋತೀವಿ. ಗಿಲ್ಲಿ ಮಿಸ್ ಮಾಡ್ಕೊಳ್ತೀರಾ? ಥ್ಯಾಂಕ್ ಯು. ಓಕೆ. ಬ್ರೋ, ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತಾ ಇದೀವಿ ಬ್ರೋ. ಓಕೆ, ಈ ಸೀಸನ್ ವಿನ್ನರ್ ಯಾರು ಆಗ್ಬೇಕು? ಗಿಲ್ಲಿ ವಿನ್ನರ್ ಆಗ್ಬೋದು. ಗಿಲ್ಲಿ. 100% ಓಕೆ, ಖಚಿತ. ವೀಕೆಂಡ್ ಎಪಿಸೋಡ್ ನೋಡಿದ್ರಾ? ಹಾ. ಹೇಗಿತ್ತು ಅಂತ? ತುಂಬಾ ಚೆನ್ನಾಗಿತ್ತು. 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 ರಿಯಲ್ ಎಂಟರ್ಟೈನರ್ ಅಂದ್ಬಿಟ್ಟು ಹಾ. ಯಾರಿಗೆ ಧ್ರುವಂತ್ ಅವ್ರಿಗೆ ಕಿಚ್ಚನ ಚಪ್ಪಳೆ ಕೊಟ್ರು, ಹ್ಮ್. ಏನಂತೀರಾ? ಅವ್ರಿಗೂ ಆಲ್ಮೋಸ್ಟ್ ಕೊಡಬಾರ್ದಾಗಿತ್ತು. ಕೊಡ್ಬಾರ್ದಾಗಿತ್ತು. ಯಾರಿಗೆ ಕೊಡ್ಬೇಕಾಗಿತ್ತು ನಿಮ್ ಪ್ರಕಾರ? ನನ್ನ ಪ್ರಕಾರ ಇವರಿಗೆ ಅದೇ ಇವ್ರಿಗೂ ಅಶ್ವಿನಿ ಮೇಡಮ್ಗೆ ಕೊಡಬೇಕಾಗಿತ್ತು. ಅಶ್ವಿನಿ ಮೇಡಮ್ ಕೊಡ್ಬೇಕಿತ್ತು. ಹ್ಮ್. ಓಕೆ, ಈಗ ಟಾಪ್ 2 ಅಲ್ಲಿ ಯಾರೆಲ್ಲ ಬರ್ಬೋದು? ಟಾಪ್ 2 ಅಲ್ಲಿ ಅಶ್ವಿನಿ ಮತ್ತು ರಕ್ಷಿತಾ ಬರ್ಬೋದು. ಅಶ್ವಿನಿ ವಿನ್ನರ್ ಯಾರು ಆಗ್ಬೇಕು? ಗಿಲ್ಲಿ. ಗಿಲ್ಲಿ. ಓಕೆ, ಈಗ ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಇದೆ, ಯಾರು ಹೋಗ್ಬೋದು? ಕಾವೇ ಹೋಗ್ಬೋದು. ಕಾವ್ಯ ಹೋಗ್ಬೋದು. ಓಕೆ, ಈಗ ಬಿಗ್ ಬಾಸ್ ಇನ್ನೇನು ಮುಗಿಯಕ್ ಬಂತು, ಏನ್ ಮಿಸ್ ಮಾಡ್ಕೊಳ್ತೀರಾ? ಅದ ಗಿಲ್ಲಿನ ನಾವು ಅದು ಫುಲ್ ಎಂಜಾಯ್ ಅವ್ರಿದ್ರೆ ಒಂದು ಸ್ವಲ್ಪ ಬಿಗ್ ಬಾಸ್ ನೋಡೋಕೆ ತುಂಬಾ ಇಷ್ಟ. ಓಕೆ, ಬಿಗ್ ಬಾಸ್ ಮಿಸ್ ಮಾಡ್ಕೊಳ್ತೀರಾ? ಹೌದು. ಓಕೆ, ವೋಟ್ ಮಾಡ್ತಿದ್ದೀರಾ? ವೋಟ್ ಮಾಡ್ತಾ ಇದ್ವಿ 100%. ಓಕೆ, ಥ್ಯಾಂಕ್ ಯು. ಬ್ರೋ, ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ ಅಣ್ಣ. ಓಕೆ, ಈ ಸೀಸನ್ ವಿನ್ನರ್ ಯಾರು ಆಗ್ಬೇಕು? ಗಿಲ್ಲಿ. ಯಾಕೆ ಗಿಲ್ಲಿ ಆಗ್ಬೇಕು? ಗಿಲ್ಲಿ ಅಂದ್ರೆ ರೈತರ ಮಗ, ಅವರು ಬಡವರು, ಗೆಲ್ಬೇಕು ಅಂತ ಆಸೆ ನಮ್ಗೆ. ಎಂಟರ್ಟೈನರ್. ಬಟ್ ಈಗ ಸುದೀಪ್ ಅವರು ಕಿಚ್ಚನ ಚಪ್ಪಾಳೆ ಬಂದ್ಬಿಟ್ಟು ಧ್ರುವಂತ್ ಕೊಟ್ರು, ಅಂದ್ರೆ ಈ ಸೀಸನ್ ಅಲ್ಲಿ ಒಳ್ಳೆ ಎಂಟರ್ಟೈನರ್ ಮಾಡಿದಾರ ಅಂತ. ರಿಯಲ್ ಎಂಟರ್ಟೈನರ್ ಅಂದ್ರೆ ಯಾರಂತೀರಾ? ಸರ್, ಧ್ರುವಂತ ಅನ್ನೋದು ಫೇಕು, ಗಿಲ್ಲಿ ಅನ್ನೋದು 100% ಕರೆಕ್ಟ್. ಓಕೆ, ಗಿಲ್ಲಿ ಕೊಡ್ಬೇಕಾಗಿತ್ತು ಅಂತೀರಾ? ಕೊಡ್ಬೇಕಾಯ್ತು ಸರ್. ಓಕೆ, ಸುದೀಪ್ ಅವ್ರು ಯಾಕೆ ಆತರ ಮಾಡಿರ್ಬೋದು ಅಂತೀರಾ? ನಮ್ಗೆ ಏನೋ ಗೊತ್ತಿಲ್ಲ ಸರ್ ಅವೆಲ್ಲ. ಅದ್ರ ಬಗ್ಗೆ ಗೊತ್ತಿಲ್ಲ. ಹಾಗಾದ್ರೆ ವಿನ್ನರ್ ಅವರೇ ಆಗ್ಬೇಕು. ಯಾರು ವಿನ್ ಆಗ್ಬಾರ್ದು ಬಿಗ್ ಬಾಸ್ ಅಲ್ಲಿ? ಬಿಗ್ ಬಾಸ್ ಅಲ್ಲಿ ವಿನ್ ಆಗ್ಬೇಕು ಧ್ರುವಂತೆ. ಧ್ರುವಂತ್ ವಿನ್ ಆಗ್ಬಾರ್ದು. ಓಕೆ, ಮಿಡ್ ವೀಕ್ ಅಲ್ಲಿ ಯಾರು ಹೋಗ್ಬೋದು ಆಚೆಗೆ? ಮಿಡ್ವಿಕಲ್ ಕಾವ್ಯ. ಕಾವ್ಯ ಹೋಗ್ಬೋದು ಅಂತೀರಾ? ಓಕೆ. ಯಾಕಂದ್ರೆ ಗಿಲ್ಲಿನ ಇದು ಏನೋ ಇದು ಇರಿಟೇಷನ್ ಮಾಡ್ತಾವ್ರೆ, ಓಕೆ, ಅದರಿಂದ ಅದಕ್ಕೆ ಹೋಗ್ಬೇಕು. ಈಗ ಬಿಗ್ ಬಾಸ್ ಇನ್ನೇನ್ ಮುಗಿಯಕ್ ಬಂದಿದೆ, ಮುಗಿದ್ಮೇಲೆ ಏನ್ ಎಷ್ಟು ಮಿಸ್ ಮಾಡ್ಕೊಳ್ತೀರಾ? ತುಂಬಾ ಮಿಸ್ ಯಾರನ್ನ ಮಿಸ್ ಮಾಡ್ಕೊಳ್ತೀರಾ? ಗಿಲ್ಲಿ. ಗಿಲ್ಲಿನ ಮಿಸ್ ಮಾಡ್ಕೊಳ್ತೀರಾ? ಥ್ಯಾಂಕ್ ಯು. ಕನ್ನಡ ಬಿಗ್ ಬಾಸ್ ಈ ಸೀಸನ್ ವಿನ್ನರ್ ಯಾರು ಆಗ್ಬೇಕು? ಗಿಲ್ಲಿ ಆಗ್ಬೇಕು. ಗಿಲ್ಲಿ. ಬಟ್ ಎಲ್ರು ಹೇಳ್ತಿದ್ರೆ ಗಿಲ್ಲಿ ಗೆಲ್ಬಾರ್ದು ಅಂತ, ಏನಂತೀರಾ? ಇಲ್ಲ, ಅವನೇ ಗೆಲ್ಬೇಕು. ಯಾಕಂದ್ರೆ ತುಂಬಾ ಕಷ್ಟಪಟ್ಟಿದ್ದಾರೆ. ಯಾಕಂದ್ರೆ ಜೀವನ ಪೂರ್ತಿ ಅವ್ನು ತುಂಬಾ ಕಷ್ಟಪಟ್ಕೊಂಡಿದ್ದಾನೆ. ಕಷ್ಟಪಟ್ಟವ್ರಿಗೆ ಸ್ವಲ್ಪ ಗೆಲುವು ಸಿಗ್ಲಿ ಅಂತ ಓಕೆ. ನಮ್ಮ ಆಶೆ. ಓಕೆ. ಯಾಕಂದ್ರೆ ಅವ್ನು ಚೆನ್ನಾಗಿ ಆಡ್ತಿದ್ದಾನೆ, ಆದ್ರೆ ತಾರತಮ್ಯ ಮಾಡಕ್ ಹೋಗ್ಬಾರ್ದು ಅಷ್ಟೇ. ಹೌದು. ತಾರತಮ್ಯ ಮಾಡಿಲ್ಲ ಅಂದ್ರೆ ಅವರೇ ವಿನ್ನರ್. ಅವರೇ ವಿನ್ ಆಗ್ತಾರೆ. ಇಲ್ಲ ಏನಾರ ಇದರಲ್ಲಿ ಗೋಲ್ಮಾಲ್ ಆದ್ರೆ ಬೇರೆ ವಿನ್ನರ್ ಮೋಸ ಆಗುತ್ತೆ. ಇಲ್ಲ ಅಂದ್ರೆ ಗಿಲ್ಲಿನೇ ವಿನ್ನರ್ ಆದ್ರೆ ಅದಕ್ಕೆ ನ್ಯಾಯ ಸಿಗುತ್ತೆ. ಓಕೆ, ಅಂದ್ರೆ ಈ ಸೀಸನ್ ಫುಲ್ ಎಂಟರ್ಟೈನರ್ ಮಾಡಿದಾರ ಅನ್ಕೊಂಡು ಧ್ರುವಂತ್ ಅವ್ರಿಗೆ ಕಿಚ್ಚನ ಚಪ್ಪಳೆ ಕೊಟ್ರು. ಇಲ್ಲ, ಅವನು ಯಾವ ಕಾರಣಕ್ಕೂ ಎಂಟರ್ಟೈನ್ ಮಾಡಿಲ್ಲ, ಗಿಲ್ಲಿನೇ ಎಂಟರ್ಟೈನ್ ಮಾಡಿರೋದು ಹೌದು. ಒಟ್ನಲ್ಲಿ. ಬಟ್ ಸುದೀಪ್ ಅವರು ಅಲ್ಲಿ ತಪ್ಪು ಮಾಡಿದ್ರ ಅಂತೀರಾ? ಸುದೀಪ್ ಅವರು ತಪ್ಪು ಮಾಡಿದ್ರೆ ನಾವ್ ಹೇಳಕ್ ಆಗಲ್ಲ. ಯಾಕಂದ್ರೆ ಅವರು ಓವರ್ ಆಲ್ ನೋಡಿದ್ದಾರೆ. ಓಕೆ. ಯಾಕೆ ಓವರ್ ಆಲ್ ಗಿಲ್ಲಿನೂ ಅದೇ 100% ಹಾಕಿದ್ದಾನೆ ಗಿಲ್ಲಿ. ಹೌದು. ಆದ್ರೆ ಒಂದು 50% ಧ್ರುವಂತ್ ಕೊಟ್ಟಿರ್ಬೋದು ಹೊರತು 100% ಕೊಟ್ಟಿಲ್ಲ. ಓಕೆ. ಅದರಿಂದ ಗಿಲ್ಲಿನೇ ವಿನ್ ಆಗ್ಬೇಕು ಅನ್ನೋ ನಮ್ಮ ಆಸೆ. ಓಕೆ, ಈಗ ಆಲ್ಮೋಸ್ಟ್ ಬಿಗ್ ಬಾಸ್ ಮುಗಿಯಕ್ ಬಂದಿದೆ. ಮುಗಿದ್ಮೇಲೆ ಎಷ್ಟು ಮಿಸ್ ಮಾಡ್ಕೊಳ್ತೀರಾ ಅಂತ? ತುಂಬಾ ಮಿಸ್ ಮಾಡ್ಕೊಳ್ತೀವಿ. ನಮ್ಮ ಮನೇಲಿ ಅದು ರಿಪೀಟ್ ಟೆಲಿಕಾಸ್ಟ್ ನೋಡ್ತಾ ಇರ್ತೀವಿ. ಇವಾಗ ನೈಟ್ ನೋಡಿದ್ರೆ ತಿರ್ಗಾ ಬೆಳಗ್ಗೆ 8 ಗಂಟೆಗೆ ನೋಡ್ತೀವಿ, ತಿರ್ಗಾ 11:15 ನೋಡ್ತೀವಿ, ತಿರ್ಗಾ ಸಾಯಂಕಾಲ 4 ಗಂಟೆಗೆ ನೋಡ್ತೀವಿ. ಅದು ರಿಪೀಟ್ ಟೆಲಿಕಾಸ್ಟ್. ಆ ಗಿಲ್ಲಿ ಇರೋದ್ರಿಂದ ನಾವು ರಿಪೀಟ್ ಟೆಲಿಕಾಸ್ಟ್ ಮನೆಯವರೆಲ್ಲ ನೋಡ್ತೀವಿ. ತುಂಬಾ ಇಷ್ಟ ಆಗುತ್ತೆ. ಅವ್ನು ಇರೋದ್ರಿಂದ ಈ ಬಿಗ್ ಬಾಸ್ ನೋಡ್ತೀವಿ. ಹೋದ್ ಸರಿ ಹನುಮಂತ ಇರೋದ್ರಿಂದ ನಮ್ಗೆ ತುಂಬಾ ಇದಾಗಿತ್ತು. ಆದ್ರಿಂದ ಈ ಸರಿ ಗಿಲ್ಲಿ ಇರೋದ್ರಿಂದ ನಮ್ಗೆ ತುಂಬಾ ಇಷ್ಟ ಆಗ್ತಾ ಇದೆ. ಆದ್ರಿಂದ ನಾವು ಬಿಗ್ ಬಾಸ್ ನೋಡ್ತಾ ಇದೀವಿ. ಓಕೆ, ನಿಮ್ ಪ್ರಕಾರ ಇಡೀ ಸೀಸನ್ ನೋಡಿದ್ಮೇಲೆ ಕಿಚ್ಚನ ಚಪ್ಪಾಳೆ ಯಾರಿಗೆ ಕೊಡ್ಬೇಕು ಅನ್ಸುತ್ತೆ?
ಕಿಚ್ಚನ ಚಪ್ಪಾಳೆ ಅವ್ರ ಮೇಲೆ ಡಿಪೆಂಡ್ ಇರ್ತಿದ್ದೆ. ಅವ್ರು ಓವರ್ ಆಲ್ ಯಾರು ನಾವು ನೋಡಿರೋ ಪ್ರಕಾರ ಗಿಲ್ಲಿ ಕೊಡ್ಬೇಕಾಗಿತ್ತು ಅಂತ ನಾವು 100% ಹೇಳ್ತೀವಿ. ಓಕೆ ಅವರು ಇದ್ರ ಪ್ರಕಾರ ಅವ್ರಿಗೆ ಯಾವ ರೀತಿ ಬೇಕು ಅನ್ನೋದಿರುತ್ತೋ ಆ ರೀತಿ ಕೊಟ್ರು. ಆದ್ರೆ ಅವರು ಇಬ್ರು ಅಶ್ವಿನಿಗೂ ಸಿಕ್ಕಿದೆ ಕಿಚ್ಚನ ಚಪ್ಪಾಳೆ ಈ ಸರಿ. ಹೌದು. ಧ್ರುವಂತ್ಗೂ ಸಿಕ್ಕಿದೆ. ಅದರಿಂದ ಓವರ್ ಆಲ್ ಅವ್ರವ್ರ ಅಭಿಪ್ರಾಯಗಳು ತಕ್ಕನಂಗೆ ಅವರು ಕೊಟ್ಟಿದ್ದಾರೆ. ಓಕೆ ಬಟ್ ಎಲ್ರು ಹೇಳ್ತಾ ಇದ್ರು ಕಲರ್ಸ್ ಅವರು ಬೇರೆಯವ್ರನ್ನ ಗೆಲ್ಸ್ಬೇಕು ಅಂತ ನೋಡ್ತಿದ್ದಾರೆ ಅಂತ. ಆತರ ಮಾಡಿದ್ರೆ ಇದು 100% ಫೇಕ್ ಆಗ್ಬಿಡುತ್ತೆ. ಹೌದು ಹೌದು ಯಾಕಂದ್ರೆ ಯಾರಿಗೂ ನೋಡಕ್ ಇಷ್ಟ ಆಗೋದಿಲ್ಲ. ಹೌದು. ಆದ್ರಿಂದ ಏನಾಗುತ್ತೆ ಅಂದ್ರೆ ನಾವು ಮತ್ತೆ ನೋಡ್ಬೇಕು ಅನ್ನೋಗಿದ್ರೆ ಮಾತ್ರ ಈ ಗಿಲ್ಲಿ ವಿನ್ನರ್ ಆದ್ರೆ ಮಾತ್ರ ನಾವು ನೆಕ್ಸ್ಟ್ ಬಿಗ್ ಬಾಸ್ ಸೀಸನ್ 13 ನೋಡಕ್ಕೆ ಇಂಟ್ರೆಸ್ಟ್ ಇರ್ತಿದೆ. ಹೌದು. ಇಲ್ಲಾಂದ್ರೆ ಬಿಡು ಇದಿಷ್ಟೇ ಫಸ್ಟೇ ಫಿಕ್ಸ್ ಆಗೋಗಿರುತ್ತೆ ಅನ್ನೋ ಒಂದು ಮಾತು ಬರ್ತಿದೆ. ಅದರಿಂದ ಗಿಲ್ಲಿ ಗೆದ್ರೆ ಇದಾಗುತ್ತೆ. ಓಕೆ ಮಿಡ್ ವೀಕ್ ಅಲ್ಲಿ ಯಾರು ಹೋಗ್ಬೋದು ಅಂತೀರಾ? ಬಿಗ್ ವೀಕ್ ಅಲ್ಲಿ ಮೋಸ್ಟ್ಲಿ ನಮ್ಗೆ ಅಶ್ವಿನಿ ಅಥವಾ ರಘು. ಅಶ್ವಿನಿ ಅಥವಾ ರಘು. ರಘು ಓಕೆ ನಿನ್ನೆ ರಾಶಿಕಾ ಹೋದ್ರು, ಅವ್ರ ಬದಲು ಯಾರು ಹೋಗ್ಬೇಕಾಗಿತ್ತು? ಅವ್ರ ಬದಲು ಧ್ರುವಂತ್ ಹೋಗಿದ್ರೆ ಚೆನ್ನಾಗಿರುತ್ತೆ. ಧ್ರುವಂತ್. ಓಕೆ ಧ್ರುವಂತ್ ಏನಂದ್ರೆ ಸ್ವಲ್ಪ ಹೆಣ್ಮಕ್ಳು ಮರ್ಯಾದೆ ಇಲ್ದಂಗ್ ಮಾತಾಡೋದು ಹೌದು. ಅವೆಲ್ಲ ಸರಿ ಹೋಗ್ಲಿಲ್ಲ. ಇವಳಿಗೆ ರಕ್ಷಿತಾ. ರಕ್ಷಿತನ್ಗೆ ಮಾತಾಡಿದ್ದು ಅವೆಲ್ಲ, ಯಾಕಂದ್ರೆ ನಾವು ಹೆಣ್ಮಕ್ಳು ಸಪೋರ್ಟ್ ಮಾಡ್ಬೇಕು. ಅವ್ನ್ ಮಾತಾಡಿದ್ ಸರಿ ಹೋಗ್ಲಿಲ್ಲ. ಅದೇ ಅವ್ರು ಏನಂದ್ರೆ ಅವ್ರವ್ರು ಬೆಳೆದ್ ಬಂದ ರೀತಿಯಲ್ಲಿ ಇರ್ತಿದೆ ಅಷ್ಟೇ, ಹೆಣ್ಮಕ್ಳ ಬಗ್ಗೆ ಮಾತಾಡೋ ಪರಿಸ್ಥಿತಿ. ರಕ್ಷಿತಾ ಬಗ್ಗೆ ಏನಂತೀರಾ? ರಕ್ಷಿತಾ ಸ್ವಲ್ಪ ಹೊರಟಿರ್ಬೋದು, ಬಾಯಿ ಜಾಸ್ತಿ ಇರ್ಬೋದು, ಮಾತ್ ಜಾಸ್ತಿ. ಆದ್ರೆ ಅವಳೇನಾದ್ರೆ ಸ್ಟ್ರಗಲ್ ಜಾಸ್ತಿ ಇದೆ ಅವಳಿಗೆ. ಹೌದು. ಅವಳಿಗೂ ಸ್ಟ್ರಗಲ್ ಜಾಸ್ತಿ ಇದೆ. ಆದ್ರೆ ಅವಳು ಚೆನ್ನಾಗಿ ಆಡ್ಕೊಂಡ್ ಬಂದಿದ್ದಾಳೆ. ಅದು ಸ್ವಲ್ಪ ಮುಂಗೋಪ, ಅದೇ ಸ್ವಲ್ಪ ಜಲಸಿ ಅಂತೀವಲ್ಲ ಆತರ ಆಗಿದೆ ಅಷ್ಟೇ ಅವಳಿಗೆ, ಹೊತ್ತು ಬೇರೆ ಏನಿಲ್ಲ ಅವಳು ಒಳಗಡೆ. ವೋಟ್ ಮಾಡ್ತಾ ಇದ್ದೀರಾ? ವೋಟ್ ಮಾಡ್ತಾ ಇದೀವಿ. ಓಕೆ ಯಾರಿಗೆ ವೋಟ್ ಮಾಡ್ತಾ ಇದ್ದೀರಾ? ನಾವು ಗಿಲ್ಲಿಗೆ ವೋಟ್ ಮಾಡ್ತಿದ್ದೀರಾ? ಥ್ಯಾಂಕ್ ಯು ಸರ್. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹಾ ನೋಡ್ತೀವಿ ಸರ್. ಓಕೆ ಈ ಸೀಸನ್ ನಿಮ್ಮ ಫೇವರೇಟ್ ಯಾರು ಅಂತ? ನಮ್ ಫೇವ್ರೇಟ್ ರಕ್ಷಿತಾ ಗಿಲ್ಲಿ. ರಕ್ಷಿತಾ ಗಿಲ್ಲಿ. ಹಾ. ಯಾಕೆ ರಕ್ಷಿತಾ ಗಿಲ್ಲಿ ಅಂತ? ರಕ್ಷಿತಾ ಅಂದ್ರೆ ಒಂದ್ ಸ್ವಲ್ಪ ಎಲ್ಲ ಅವಳಿಗೆ ಒಂದು ಕಳ್ಮಶ ಮನ್ಸಿಲ್ಲ, ಫ್ರೀಯಾಗಿ ಮಾತಾಡ್ತಾಳೆ, ಚೆನ್ನಾಗಿ. ಹಾಗಾಗಿ ಅವರಿಬ್ರು ಯಾರು ಗೆಲ್ಬೇಕು ಇಬ್ರಲ್ಲಿ? ರಕ್ಷಿತಾ ಗೆಲ್ಲಬೇಕು. ರಕ್ಷಿತಾ ಗೆಲ್ಬೇಕು. ಓಕೆ ಈ ಸೀಸನ್ ಸುದೀಪ್ ಅವರು ಹೋಸ್ಟ್ ಚೆನ್ನಾಗಿ ಮಾಡ್ತಾ ಇಲ್ಲ ಅಂದ್ಕೊಂಡು ಸುಮಾರು ಜನ ಹೇಳ್ತಿದ್ದಾರೆ, ಏನಂತೀರಾ? ಇಲ್ಲ ಅವ್ರ ಬಗ್ಗೆ ಅವ್ರು ದೊಡ್ಡವರು ಮಾತಾಡೋಕ್ಕಾಗಲ್ಲ. ಬಟ್ ಅವ್ರ ಬಗ್ಗೆ ನಮ್ಗೆ ಅಷ್ಟೊಂದು ಪಾಪ ಅವರು ಬಿಸಿ ಶೆಡ್ಯೂಲ್ ಅಲ್ಲಿ ಬಂದು ಆ ಥರ ಮಾಡ್ತಾರಲ್ಲ, ಅದಕ್ಕೆ ನಾವು ಸಂತೋಷ ಬೀಳ್ಬೇಕು ಅಷ್ಟೇ ಅಂತೀರಾ? ಯಾಕಂದ್ರೆ ಈಗ ಬಿಗ್ ಬಾಸ್ ಅಲ್ಲಿ ಎಂಟರ್ಟೈನರ್ ಅಂದ್ರೆ ಗಿಲ್ಲಿ ಇಲ್ಲ ಧ್ರುವಂತ್ ಚಪ್ಪಾಳೆ ಕೊಟ್ರು ಅನ್ಕೊಂಡು ತುಂಬಾ ಜನ ಅದ್ರ ಬಗ್ಗೆ ಕಮೆಂಟ್ ಆಗ್ತಾ ಇದೆ. ನಮಗೆ ಬಿಗ್ ಬಾಸ್ ಅಲ್ಲಿ ನೋಡಿದ ಮಟ್ಟಿಗೆ ಗಿಲ್ಲಿ ರಕ್ಷಿತಾ ಅಂದ್ರೆ ಅವಳು ಎಲ್ಲರಿಗೂ ಒಂಥರ ಚೆನ್ನಾಗಿ ಆಡ್ತಾಳೆ. ಹಾ. ರಕ್ಷಿತಾ ವಿನ್ ಆಗಲಿ ಅಂತ ನಮ್ಮೊಂದು ಆಸೆ. ರಕ್ಷಿತಾ ವಿನ್ ಆಗ್ಬೇಕು. ಓಕೆ ಥ್ಯಾಂಕ್ ಯು ಸರ್. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ. ಓಕೆ ನಿನ್ನೆ ವೀಕೆಂಡ್ ಎಪಿಸೋಡ್ ನೋಡಿದ್ರಾ? ನೋಡಿದೀನಿ. ಹೇಗಿತ್ತು ಅಂತ? ಬಯಾಸ್ಡ್ ಒಪಿನಿಯನ್ ಸರ್. ಓಕೆ ಮಾಡೋದು ಅಂದ್ರೆ ಆಲ್ಮೋಸ್ಟ್ ಎಲ್ಲ ಕಡೆಗೂ ಕಮೆಂಟ್ಸ್ ಎಲ್ಲ ಹೋಗ್ತಿದೆ, ಕಿಚ್ಚನ ಚಪ್ಪಾಳೆ ಕರೆಕ್ಟ್ ಆಗಿ ಕೊಡ್ಲಿಲ್ಲ ಅಂತ, ಏನಂತೀರಾ? 100% ಕರೆಕ್ಟ್. ಓಕೆ ನಿಮ್ ಪ್ರಕಾರ ಹೋಲ್ ಸೀಸನ್ ತಗೊಂಡ್ರೆ ರಿಯಲ್ ಎಂಟರ್ಟೈನರ್ ಯಾರು? ಎಲ್ಲರಿಗೂ ಗೊತ್ತಲ್ಲ ಇಲ್ಲಿ. ಗಿಲ್ಲಿ. ಅಂದ್ರೆ ಈಗ ಮತ್ತೆ ಧ್ರುವಂತ್ ಕೊಟ್ರಲ್ವಾ ಫುಲ್ ಎಂಟರ್ಟೈನ್ಮೆಂಟ್ ಮಾಡಿದಾನ ಅಂತ? ನೆವರ್ ಸರ್, ನೋ. ಆತರ ಇಲ್ಲ ಅಂತೀರಾ? ಇಲ್ಲ, ಮನೆಗೆ ಹೋಗ್ತೀನಿ ಅಂತ ಕುಂತಿದ್ದ. ಏನ್ ಮಾಡ್ತೀರಾ ತಗೊಂಡು. ಓಕೆ ಈಗ ವೀಕೆಂಡ್ ಅಲ್ಲಿ ಬಂದ್ಬಿಟ್ಟು TRPಗಾಗ್ಲಿ ಕಾಮಿಡಿಗಾಗ್ಲಿ ಗಿಲ್ಲಿನ ಯೂಸ್ ಮಾಡ್ಕೊಳ್ತಾರಲ್ವಾ, ಮತ್ತೆ ಎಂಟರ್ಟೈನ್ಮೆಂಟ್ ಅಂತ ಬಂದ್ರೆ ಅವನ ಹೆಸರು ಯಾಕೆ ಕೊಡ್ಲಿಲ್ಲ ಅಂತ? ನೀವೇ ಹೇಳಿದ್ರಲ್ಲ, ಮತ್ತೆ ಏನ್ ಮಾಡಕ್ಕಾಗತ್ತೆ, ಅದು ಏನೇನೋ ರೂಮರ್ಸ್ ಓಡಾತೈತಿ. ಓಕೆ ಏನ್ ಕರೆ ಯಾರಿಗ್ ಗೊತ್ತ. ಬಟ್ ಬಾಳ ಇದು ಆತ್ರಿ ನಮಗೆ. ಹಾಗಾದ್ರೆ ಗಿಲ್ಲಿ ಕೊಡ್ಬೇಕಾಗಿತ್ತು. ಗಿಲ್ಲಿ ಕೊಡ್ಬೇಕಾಗಿತ್ತು. ಹೌದು. ಈ ಸೀಸನ್ ವಿನ್ನರ್ ಯಾರು ಅಂತೀರಾ? ಪಕ್ಕಾ ಗಿಲ್ಲಿ. ಪಕ್ಕಾ ಗಿಲ್ಲಿ. ಪಕ್ಕಾ ಗಿಲ್ಲಿ. ಮುಂದಿನ ವಾರ ಇದೇ ದಿನ ಗಿಲ್ಲಿನೇ ವಿನ್ ಆಗಿರ್ತಾನೆ ಪಕ್ಕಾ. ಪಕ್ಕಾ ಗಿಲ್ಲಿ ವಿನ್ ಆಗಿರ್ತಾರ ಅಂತೀರಾ? Fix. ಓಕೆ ಈಗ ಬಿಗ್ ಬಾಸ್ ಇನ್ನೇನು ಮುಗಿಯಕ್ ಬಂದಿದೆ, ಏನೆಲ್ಲ ಮಿಸ್ ಮಾಡ್ಕೊಳ್ತೀರಾ ಮುಗಿದ್ರೆ? ಬಾಳ ಮಿಸ್ ಆಗುತ್ತೆ ಸರ್. ಏನೋ ಗೊತ್ತಿಲ್ಲ, ಅದು ಆ ಶೋ ಸ್ಕ್ರಿಪ್ಟೆಡ್ ಅಂತಾರೆ ಏನಂತಾರೆ, ಸ್ವಲ್ಪ ಮಿಕ್ಸ್ಡ್ ಒಪಿನಿಯನ್ಸ್ ಇದೆ. ಹಾ. ಬಟ್ ಅದು ಬಾಳ ಕರೆಂಟ್ ಆಗುತ್ತೆ ಜನಕ್ಕೆ. ಅದು ಹೋದ್ರೆ ಅದು ಮುಗಿದ್ರೆ ಬಾಳ ಮಿಸ್ ಆಗುತ್ತೆ. ಏನಕ್ಕೋ ಗೊತ್ತಿಲ್ಲ, ಏನ್ ಗೊತ್ತಿಲ್ಲ. ಅಂದ್ರೆ ಬಾಳ ಮಿಸ್ ಮಾಡ್ಕೋತೀವಿ. ಡೈಲಿ 9:30 ಆದ್ರೆ ಬಟ್ ಈ ಸೀಸನ್ ಮಾತ್ರ ತುಂಬಾ ಮಿಸ್ ಮಾಡ್ಕೋತೀವಿ. ಓಕೆ ವೋಟ್ ಮಾಡ್ತಿದ್ದೀರಾ? ಫಿಕ್ಸ್. ಆಗ್ಲೇ ಮಾಡಾಯ್ತು ಮಾಡ್ಸಾಯ್ತು. ಓಕೆ ಅಂದ್ರೆ ವೇಟ್ ಮಾಡ್ತಿರ್ತೀರಾ ವೋಟ್ ಮಾಡಕ್ಕೆ ಅಂತ? ಫುಲ್ ನಿನ್ನೆ 11 ಗಂಟೆ ಆದ್ಮೇಲೆ ವೋಟ್ ಮಾಡಿರೋದು. ಲೈನ್ಸ್ ಓಪನ್ ಆದ್ಮೇಲೆ ವೋಟ್ ಮಾಡಿರೋದು. ಓಕೆ ಅಂದ್ರೆ ಈಗ ಗಿಲ್ಲಿ ಅಂತೂ ಫುಲ್ ಎಂಟರ್ಟೈನ್ಮೆಂಟ್ ಮಾಡ್ತಾನೆ ಇರ್ತಾರೆ. ಹಾ. ಗಿಲ್ಲಿ ಬಿಟ್ರೆ ಇನ್ನು ಬೆಸ್ಟ್ ಯಾರು ಅಂತೀರಾ? ಗಿಲ್ಲಿ ಬಿಗ್ ಬಾಸ್ ಬಿಟ್ರೆ ಎಂಟರ್ಟೈನ್ಮೆಂಟ್ ಅಂತ ಬಂದ್ರೆ ಅವನೇ. ಇಲ್ಲಿ ಯಾರು ಎಂಟರ್ಟೈನ್ಮೆಂಟ್ ಮಾಡೋರಿಲ್ಲ. ಓಕೆ ನನ್ ಪ್ರಕಾರ ಸ್ವಲ್ಪ ರೂಮರ್ ಸ್ಪ್ರೆಡ್ ಆಗ್ತಾ ಇದೆ ಇದು ಕಾವ್ಯನ್ ಮೇಲೆ. ಹೌದು. ಅದು ಮಿಕ್ಸ್ಡ್ ಒಪಿನಿಯನ್ಸ್ ಇದೆ ಅವ್ರ ಮೇಲೆ, ಗೊತ್ತಿಲ್ಲ ಏನಾಗ್ತದೆ ಅಂತ. ನಾವು ಮಿಡ್ ವೀಕ್ ಅವರೇ ಹೋಗ್ಬೋದು. ಅದು ಬಿಟ್ರೆ ಎಂಟರ್ಟೈನಿಂಗ್ ಅಂದ್ರೆ ಸ್ವಲ್ಪ ಹಾನೆಸ್ಟ್ ಆಗಿ ಒಪಿನಿಯನ್ಸ್ ಕೊಡೋದಂದ್ರೆ ರಘು ಒಬ್ರೆ. ರಘು
ಅಂದ್ರೆ ಈಗ ನಿನ್ನೆ ಬಂದ್ಬಿಟ್ಟು ರಾಶಿಕಾ ಹೋದ್ರು, ಹೌದು, ಅವ್ರ ಬದ್ಲು ಯಾರು ಹೋಗಿದ್ರು? ಧ್ರುವಂತ್ ಹೋಗ್ಬೇಕಾಗಿತ್ತು. ಧ್ರುವಂತ್. ಸುದೀಪ್ ಸರ್ ಯಾಕೆ ಹಂಗ್ ಮಾಡಿದ್ರೆ ಗೊತ್ತಾಗ್ತಾ ಇಲ್ಲ. ಬಟ್ Okay. ಅವ್ರ ಮೇಲೆ ಸ್ವಲ್ಪ ರೆಸ್ಪೆಕ್ಟ್ ಇತ್ತು. ಎಲ್ಲ ಅಂದ್ರೆ- ಹೋಯ್ತು ಸರ್. ಅಂದ್ರೆ ನೆಕ್ಸ್ಟ್ ಕಿಚ್ಚನ ಚಪ್ಪಾಳೆ ಬೇಡ ಅಂತೀರಾ? ಬೇಡ ಬೇಡ, ಬೇಡ. ಎಲ್ಲ ವ್ಯಾಲ್ಯೂ ಅದು ರೆಸ್ಪೆಕ್ಟ್ ಹೋಯ್ತು, ವ್ಯಾಲ್ಯೂ Okay, ಹೋಯ್ತು, ಅಂದ್ರೆ ಎಲ್ಲ ರೆಸ್ಪೆಕ್ಟ್ ಹೋಯ್ತು. ಇಲ್ಲ ಅಂತೀರಾ? ನನ್ಗಂತೂ ಹೋಯ್ತಪ್ಪ. ಓಕೆ, ಅಷ್ಟೇ. ಥ್ಯಾಂಕ್ ಯು. ಬಿಗ್ ಬಾಸ್ ಅಲ್ಲಿ ಯಾರು ವಿನ್ನರ್ ಆಗ್ಬೇಕು? ನಮ್ಗೆ ಗಿಲ್ಲಿ ವಿನ್ನರ್ ಆಗ್ಬೇಕು. ಗಿಲ್ಲಿ. ಹಾ. ಯಾಕೆ ಗಿಲ್ಲಿ ಆಗ್ಬೇಕು? ಗಿಲ್ಲಿ ಚೆನ್ನಾಗಿ ಕಾಮಿಡಿ ಮಾಡ್ತಾನೆ, ಮತ್ತೆ ಟಾಸ್ಕ್ ಚೆನ್ನಾಗಿ ಆಡ್ತಾನೆ. ಬಟ್ ಒಟ್ಟಿನಲ್ಲಿ ಗಿಲ್ಲಿ ಒಳ್ಳೆ ವಿನ್ ಆದ್ರೆ ಒಳ್ಳೇದು. ಬಡವರ ಮಕ್ಕಳು ಬೆಳಿಬೇಕು ಒಟ್ಟಿನಲ್ಲಿ, ಅಷ್ಟೇ ಹೇಳೋದು.